ಹೋಗಿಸುತ್ತ ಜನರ ಭೇದಾವತಿ ಕೆಳಿಸಿರುವ ಸಾಧು ನಿಜ ಗುಡಿಗೆ ಮಣಿಯುವೆನೋ, ಸಾಧು ನಿಜ ಗುಡಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವರು ನಿಜವಾಗಿ ಕೇಳಿ ನಿಜದೋಳು ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಭಗ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೆ, ಸಿದ್ಧಾರೂಢರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತ ನಿರ್ಪವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶುಂಭದರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಧ್ಯಾನಮೂಲೋ ಗುರುರ್ಮೂರ್ತಿ ಪೂಜಮೂಲಂ ಗುರುಪಾದಂ ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ ಸಿದ್ಧಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಗ್ರಂಥದ ಮುಂದುವರೆದ ವಿಷಯ ಆಧಾರವಾಗಿದ್ದು, ಈ ಒಂದು ಭಗವದ್ಗೀತೆಯಲ್ಲಿ 2-3 ದಿನದಿಂದ ಅಲ್ಪ ಸ್ವಲ್ಪ ವಿಚಾರವನ್ನು ಮಾಡಲಾಗಿ ಯಾರಿಗೆ ಯಾವಾಗ ಹೇಳಿದರು ಅನ್ನುವ ವಿಚಾರವನ್ನು ಮುಂದಿಟ್ಟುಕೊಂಡಾಗ ಓಂ ಅಂದರೆ ಎಲ್ಲದಕ್ಕೂ ಮೂಲವಾದದ್ದೇ ಓಂ. ಆ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ. ಇದರಲ್ಲಿ ಏನಿದೆ ಅಂದರೆ ಅದ್ವೈತ ಅಮೃತ ವರ್ಷಿಣಿಂ ಭಗವತೀಂ ಅಷ್ಟಾದಶ ಅಧ್ಯಾಯಿನೀಂ ಅಂಬತ್ವಾನು ಅನುಸಂಧಾಮಿ ಭಗವದ್ಗೀತೆ
ಭವದೇಶಿಣಿಂ ಅಂತ ಮಹಾತ್ಮ ಹೇಳ್ತಾರೆ. ಈ ಸ್ವಯಂ ಭಗವಂತನಾದ ಕೃಷ್ಣನಿಂದ ಅರ್ಜುನನಿಗೆ ಉಪದೇಶಿಸಲ್ಪಟ್ಟದ್ದಾಗಿಯೂ ಮತ್ತು ಸನಾತನ ಋಷಿ ಅಂದರೆ ವೇದವ್ಯಾಸರಿಂದ ಆಗಿ ಹೋದಂಥ ಲೋಕದ ಎಲ್ಲ ಋಷಿ ಮುನಿಗಳು, ಅದರ ಮಧ್ಯದಲ್ಲಿ ವೇದವ್ಯಾಸನಿಂದ ಮಹಾಭಾರತ ಮಧ್ಯದಲ್ಲಿ ಸೇರಿಸಲ್ಪಟ್ಟದ್ದಾಗಿಯೂ ಇದು ಎಷ್ಟಿದೆ ಅಂದರೆ ಅಷ್ಟಾದಶ ಅಧ್ಯಾಯಿನಿಯಂದರು. ಇದು 18 ಅಧ್ಯಾಯಗಳಿಂದ ಕೂಡಿದ್ದಾಗಿಯೂ ಅದರಲ್ಲಿ ಏನಿದೆ ಅಂದರೆ ಕರ್ಮ ಪರವಾಗಿಯೂ ಇಲ್ಲ, ಉಪಾಸನ ಪರವಾಗಿಯೂ ಇಲ್ಲ, ಜ್ಞಾನಪರವಾದ ಅದ್ವೈತದ ಅಮೃತವೆಂಬ ವರ್ಷವನ್ನು ಸುರಿಸುವುದಾಗಿಯೂ ಕುಂಭದ್ರೋಣ ಮಳೆ ಬಂದಾಗ ಹೇಗೆ ಸರ್ವವೂ ಸ್ವಚ್ಛವಾಗಿ ಹೋಗುವುದು, ಜಿಟಿ ಜಿಟಿ ಮಳೆ ಬಂದಾಗ ಸ್ವಚ್ಛವಾಗಿದ್ದು ಹೊಲಸಾಗ್ತದಿಲ್ರಿ. ಕುಂಭದ್ರೋಣ ಮಳೆ ಬಂದಾಗ ಇದ್ದಂಥ ಹೊಲಸೆಲ್ಲ ಕಿತ್ತು ಹೋಗಿ ಇಡೀ ಭೂಮಿನೇ ಸ್ವಚ್ಛ ಆಗ್ತದೆ. ಅದರಂತೆ ನಮ್ಮಲ್ಲಿ ಇರುವಂಥ ಅನೇಕ ದೋಷಗಳೇನವ, ಆ ಎಲ್ಲ ದೋಷಗಳನ್ನು ಸ್ವಚ್ಛ ಮಾಡುವಂಥ ಅದ್ವೈತ ಅಮೃತವೆಂಬ ಇಲ್ಲಿ ಮಳೆ ಸುರಿದರೆ ಅಲ್ಲಿ ಅದ್ವೈತದ ಅಮೃತವೇ ಸುರಿಯಲಾಗಿದ್ದು, ಯಾಕೆಂದರೆ ಭವಕರ್ಮವನ್ನೇ ಕೆಡಿಸಲಿಕ್ಕಾಗಿ ಎಂದರು. ಇದು ಏನನ್ನು ನಾಶ ಮಾಡಕ್ಕೆ ಹೊಂಟದ ಭಗವದ್ಗೀತೆ ಅಂದರೆ ಭವ ಕರ್ಮ. ಭವ ಅಂದರೆ ಹುಟ್ಟೋದು ಸಾಯೋದು. ಯಾರಿಗೆ ಹೇಳಕತ್ತಾರ? ನಮ್ಮದೇ ಹೇಳಕತ್ತಾರ. ನಾವು ಹುಟ್ಟಿವಲ್ಲ, ಸ್ವಲ್ಪ ದಿನದಾಗ ನಾವು ಹೋಗೋರಲ್ಲ, ಹೋದ್ಮೇಲೆ ಮತ್ತೆ ಹುಟ್ಟೋರಲ್ಲ, ಹುಟ್ಟಿದ ಮೇಲೆ ರಾಟಾಳ ಚಕ್ರದಂತೆ ಹುಟ್ಟುವುದು ಸಾಯುವುದು. ಈ ಹುಟ್ಟು ಸಾವಿಗೆ ಕಾರಣ ಏನು? ಎಲ್ಲದಕ್ಕೂ ಒಂದು ಕಾರಣ ಅದ. ಆಸ್ಪತ್ರೆಗೆ ಹೋದ್ರೆ ನೆಗಡಿ ಬಂದ್ರೆ ಒಂದು ಕಾರಣ ಅದ, ಅಪೆಂಡಿಕ್ಸ್ ಆದ್ರೆ ಒಂದು ಕಾರಣ ಅದ, ರಕ್ತ ಚಲನೆ ಆಗದಿದ್ರೆ ಒಂದು ಕಾರಣ ಅದ, ತಲೆನೋವಿಗೆ ಒಂದು ಕಾರಣ ಅದ. ಪ್ರತಿಯೊಂದು ಕ್ರಿಯೆಗೆ ಒಂದು ಕಾರಣ ಉಂಟು. ಅಂದರೆ ನೀವು ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಎಲ್ಲವನ್ನೇ ಬಿಟ್ಟು ಕೊನೆಯ ಮಾನವನನ್ನು ವಿಚಾರ ಮಾಡಿದಾಗ ನಮಗೆಲ್ಲರಿಗೂ ಅರಿವಿಗೆ ಮತ್ತು ಮನಸ್ಸಿಗೆ ಸ್ವಾನುಭಾವಕ್ಕೆ ಅನುಭೂತಿಯಾದದ್ದು ಯಾವುದು ಅಂದರೆ ನಾವು ಸಾಯ್ತೀವಿ ಅಂತ. ಇದಂತೆಲ್ಲ ಗೊತ್ತದಲ್ಲ. ಹೌದು, ಸಾಯ್ತೀವಿ, ಹುಟ್ಟೋರು ಹುಡ್ತೀವಿ. ಇದಕ್ಕೆ ಕಾರಣ ಏನು? ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಇದಕ್ಕೆ ಕರ್ಮವೇ ಕಾರಣ ಅಂತ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಈ ಜನ್ಮದಲ್ಲಿ ನಾವು ಭೋಗಿಸಬೇಕು. ಈ ಜನ್ಮದಲ್ಲಿ ಮಾಡಿದ ಕರ್ಮ ಆದರೂ ಕೂಡ ಮುಂದಿನ ಜನ್ಮದಲ್ಲಿ ಭೋಗಿಸಲಿಕ್ಕೆ ಮತ್ತು ನಾವು ದೇಹವನ್ನು ತೊಟ್ಟು ಹುಟ್ಟಲೇಬೇಕು. ಹಾಗಾಗಿ ಆ ಭವಕರ್ಮವನ್ನು ಹೋಗಲಾಡಿಸಕ್ಕಾಗಿ ಇರುವ ಈ ಮಾತೆ ಭಗವದ್ಗೀತೆ ಪರಮಾತ್ಮನನ್ನು ಧ್ಯಾನ ಮಾಡ್ತದ, ಗುರುನಾಥನನ್ನು ಧ್ಯಾನಿಸ್ತಾರ. ಅವರು ನಾವು ಎಲ್ಲೋ ಬಹಳ ಕಷ್ಟ ಆದಾಗ ಹುಟ್ಟಬಾರ್ದಿತ್ತು, ಪರಮಾತ್ಮ ಯಾಕೆ ಹೊಯ್ಲಿಲ್ಲ, ಪರಮಾತ್ಮ ಇಷ್ಟು ಜಲ್ದಿ ಯಾಕೆ ತಗೊಂಡು ಹೋದ, ಆರಾಮಿದ್ದಾಗ ಯಾಕೆ ತಗೊಂಡು ಹೋದ ಅಂತೀವಿ. ಕಷ್ಟ ಆದಾಗ ಹೋದದ್ದೇ ಬೇಸ್ ಅಂತೀವಿ. ಜಗತ್ತಿನ ನಿಯಮ. ಆದರೂ ಕೂಡ
ಹೋಗಬೇಕು ಅನ್ನೋದು, ಸಾಯಬೇಕನ್ನೋದು ನಮ್ಮ ಕೈಯಲ್ಲಿಲ್ಲ. ಹುಟ್ಟು ಕೂಡ ನಮ್ಮ ಕೈಯಲ್ಲಿಲ್ಲ. ಯಾರ ಕೈಯಲ್ಲಿದೆ? ಪರಮಾತ್ಮನು ಕೂಡ ಇದಕ್ಕೆ ಕಾರಣನಲ್ಲ. ದೇವತೆಗಳು ಕಾರಣಲ್ಲ. ತಂದೆ ತಾಯಿಗಳು ಕೂಡ ಕಾರಣರಲ್ಲ. ಅದು ನಿಮಿತ್ತ ಮಾತ್ರ. ಯಾರು ಕಾರಣ ಅಂದ್ರೆ ನಾವು ಮಾಡಿದ ಕರ್ಮಗಳೇ ನಾವು ಭೌಕ ಕಾರಣವಾಗಿ ಆ ಕರ್ಮದ ಬೇರು ಸಹಿತ ಕಿತ್ತಿ ಹೋಗುವಂಗ ಕುಂಭದ್ರೋಣ ಮಳೆ ಬಂದಂತೆ ಅಮೃತ ಇದರಲ್ಲಿ ಸುರಿಸಲಾಗಿದೆ ಅಂತ ಪ್ರಾರಂಭವನ್ನು ಮಾಡಿ ಯಾವ ಪ್ರಸನ್ನ ಪಾರಿಜಾತಾಯ ಶ್ರೋತ್ರ ವೇತ್ರೈ ಕಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತ ಅಮೃತ ದುಹೇ ನಮಃ ಅಂತ ಮತ್ತೆ ಅರಳಿದ ಕಮಲದ ಪತ್ರದಂತೆ ನೇತ್ರವುಳ್ಳ ಕಮಲ ಮುಚ್ಚಿದಾಗ ಚಿಕ್ಕದಾಗ್ತದ, ಬಿಚ್ಚಿದಾಗ ದೊಡ್ಡದಾಗ್ತದ ನೋಡ್ರಿ. ಅದೇ ಪ್ರಕಾರವಾಗಿ ದೊಡ್ಡ ನೇತ್ರವುಳ್ಳಂತ ವಿಶಾಲ ಬುದ್ಧಿ ಉಳ್ಳಂತ ಭಾರತ ತೈಲ ಮಧ್ಯದಲ್ಲಿ ಗೀತಾ ಜ್ಞಾನದೀಪವನ್ನು ಹತ್ತಿಸಿದ ಹೇ ವ್ಯಾಸದೇವರೇ, ನನಗೆ ನನ್ನದೊಂದು ನಮಸ್ಕಾರ ಅಂತ ಇಲ್ಲಿ ನಮಸ್ಕಾರವನ್ನು ಹೇಳ್ತಾರೆ. ಸ್ಮರಣೆ ಮಾಡಬೇಕಾಗಿದೆ. ಮಹಾತ್ಮರು ಈ ಜನನ ಮರಣ ನಿವೃತ್ತಿ ಮಾಡಿಕೊಳ್ಳಲಿಕ್ಕೆ ಇಷ್ಟೆಲ್ಲ ಕಾರಣಕರ್ತರಾಗಿ ಇಡೀ ದೇಶಕ್ಕೆ ಜಗತ್ತಿಗೆ ಮಹಾ ಉಪಕಾರವನ್ನು ಮಾಡಿದಂಥವರನ್ನ ಮರೆಯಲಿಕ್ಕೆ ಹೆಂಗ್ ಸಾಧ್ಯ ಅದ? ಅದಕ್ಕೆ ಅವ್ರು ಹೇಳ್ತಾರ, ನೀನು ಭಾರತ ತೈಲ ಮಧ್ಯದಲ್ಲಿ ಗೀತಾ ಜ್ಞಾನದೀಪವನ್ನು ಹತ್ತಿಸಿದ ಹೇ ವ್ಯಾಸದೇವ, ನಿನಗೆ ನನ್ನ ನಮಸ್ಕಾರ. ದೀಪಕ್ಕೆ ಯಾಕೆ ಅಷ್ಟು ಮಹತ್ವ ಅದ? ಇಲ್ಲಿ ಹೇಳುವಂತ ದೀಪ ಬೇರೆ, ನಾವು ನೋಡಿ ಹಚ್ಚುವಂತ ದೀಪನೇ ಬೇರೆ. ಈ ದೀಪನು ಕೂಡ ವಿಚಾರ ಮಾಡಿದ್ದಾದರೆ ದೀಪಕ್ಕೆ ಎಷ್ಟು ಮಹತ್ವ ಅದ ಬೆಳಕಿಗೆ ಅಂದ್ರೆ, ಒಬ್ಬ ವ್ಯಕ್ತಿ ಕೋಟಿ ರೂಪಾಯಿಯ ಒಂದು ಮನೆ ಕಟ್ಟಿಸನ, ಬೇರೆ ಬೇರೆ ದೇಶಗಳಿಂದ ಮನೆಗೆ ಸಾಮಾನು ತರಿಸನ, ಟೈಲ್ಸ್ ಹಚ್ಚನ, ಅದು ಅರಮನೆಯಂತ ಮನೆ ಆದ, ಎಲ್ಲ ದೇಶದ ಸಾಮಾನುಗಳವ, ಮನೆ ಅಷ್ಟು ಅದ್ಭುತವಾಗಿ ತೋರ್ತದೆ. ಆದರೆ ಎಷ್ಟೇ ದೇಶದ ಸಾಮಾನುಗಳಿರಲಿ, ಎಷ್ಟೇ ಖರ್ಚನ್ನ ಮಾಡಿ ಮನೆ ಕಟ್ಟಿರಲಿ, ಆ ಮನೆ ಸಾಮಾನೆಲ್ಲ ನಮಗೆ ಕಾಣಬೇಕಾಗಿದ್ರೆ ಮನೆಯೊಳಗೊಂದು ದೀಪನಿರಬೇಕು, ಒಂದು ಲೈಟನ್ನಿರಬೇಕು. ಹೌದಿಲ್ಲ? ದೀಪದ ಬೆಲೆ ಬಹಳ ಚಿಕ್ಕದಾದ, ಅದೇನು ದೊಡ್ಡದಲ್ಲ, ಬಹಳ ಚಿಕ್ಕದೆ ದೀಪ. ಮನೆ ನೋಡಿದ್ರೆ ಬಹಳ ಬೆಲೆ ಉಳ್ಳದ್ದಾದ. ಅಂಥ ಮನೆಯೊಳಗೆ ಒಂದು ಚಿಕ್ಕ ದೀಪ ಇದ್ದಿಲ್ಲ ಅಂದ್ರೆ ಆ ಮನೆಗೆ ಬೆಲೆನೇ ಇಲ್ಲ. ಬೆಲೆ ಆದಕ್ಕೆ ಯಾರಿಗೆ ಏನು ಕಾಣಂಗಿಲ್ಲ, ಎಲ್ಲ ಸಾಮಾನಿಗೆ ಬೆಲೆ ಇಲ್ಲ. ಹಾಗೆ ಇಲ್ಲಿ ಕೂಡ ಆ ದೀಪಗಳು ಏನಾಗ್ತವಂದ್ರೆ, ಅದು ಮಣ್ಣಿನ ಪ್ರಣಿತೆ ಅದ, ಒಂದಿಷ್ಟು ಎಣ್ಣೆ ಅದ, ಒಂದು ಬತ್ತಿ ಅದ. ಇವೆಲ್ಲವೂ ಕೂಡ ನಾಶ ಆಗವೆ. ಪ್ರಣತಿ ಸಮಯ ಬಂದಾಗ ಹೊಡೆದು ಹೋಗ್ತದ, ಎಣ್ಣೆ ಖಾಲಿ ಆಗ್ತದ, ಬತ್ತಿ ಸುಟ್ಟು ಹೋಗ್ತದ. ಅರ್ಥಾತ್ ಅಂಥ ದೊಡ್ಡ ಮನೆಯಲ್ಲಿ ಚಿಕ್ಕ ದೀಪ ಇದ್ರೂ ಕೂಡ ಅದು ಆರುವ ದೀಪವೇ ವಿನಃ ನಂದಾ ದೀಪ ಅಲ್ಲ. ಅದು ಆರ್ತದಿಲ್ಲ ದೀಪ ಅದು. ಆದ್ರೆ ಇಲ್ಲಿ
ಮಹಾತ್ಮರು ಹೇಳುವಂಥದ್ದು ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾ ಅಮೃತ ಅಂದ್ರು. ಇಲ್ಲಿ ಒಳಗಡೆ ದೀಪ ಹಚ್ತಾರೆ ಇವರು. ಯಾರು? ಭಗವದ್ಗೀತೆಯನ್ನ ಆಧಾರವಾಗಿಟ್ಟುಕೊಂಡು ಶ್ರೀಕೃಷ್ಣ ಅರ್ಜುನನ ನಿಮಿತ್ತ ಮಾಡಿಕೊಂಡು ವ್ಯಾಸರು ಅಂತರಂಗದಲ್ಲಿ ಜ್ಞಾನದ ದೀಪವನ್ನು ಹಚ್ಚಿದಂತ ಪುಣ್ಯಾತ್ಮರು. ಯಾಕಂದ್ರೆ ಈ ಮಾನವ ಶರೀರದಲ್ಲಿ ನಾವು ಹುಟ್ಟಿ ಬಂದ ಮೇಲೆ ದೇಹನೂ ಬಹಳ ಚಂದ ಅದ, ಆರೋಗ್ಯನೂ ಚಲೋ ಅದ, ಆಯುಷ್ಯನೂ ಅದ, ಸುಂದರತ್ವದ ಯೌವನ ಅದ. ಒಳಗಡೆ ಮತ್ತು ಅತ್ಯಂತ ಪ್ರಾಮುಖ್ಯವಾದಂಥ ಕಿಮ್ಮತ್ತಿನ ಸಾಮಾನುಗಳಾವ. ಮಾನವ ದೇಹ ಅನ್ನುವುದು ದೊಡ್ಡ ಬಿಲ್ಡಿಂಗ್. ಇದು ಎಂಥ ಬಿಲ್ಡಿಂಗ್ನಲ್ಲಿ ಸಾಮಾನುಗಳೆಂಥವ ಅಂದರೆ ಇದು ಜಪಾನದಲ್ಲ, ಜರ್ಮನ್ದಲ್ಲ, ಶ್ರೀಲಂಕಲ್ಲ, ಅಮೇರಿಕದಲ್ಲ. ಈ ಒಳಗಡೆ ಇಟ್ಟಂತ ಈ ಮನೆಯ ಒಳಗಡೆ ಸಾಮಾನು ಏನಾವಂದ್ರೆ ದಿವ್ಯವಾದ, ಬಹಳ ಭವ್ಯವಾದಂತ ಜಗತ್ತನ್ನ ಪರಮಾತ್ಮ ಭಗವಂತ ಸೃಷ್ಟಿ ಮಾಡ್ಯಾನ, ಇಲ್ಲಂತಲ್ಲ. ಆ ಭಗವಂತ ಸೃಷ್ಟಿ ಮಾಡಿದಂತ ಪ್ರತಿಯೊಂದು ವಸ್ತುವನ್ನ ತಿಳಿಯುವಂತ ಸಾಮರ್ಥ್ಯ ನಮ್ಮೊಳಗಾದ ಅಂತ ಸಾಮಾನು. ಅದಕ್ಕೆ ಅಂತರಂಗದ ಸಾಮಾನುಗಳು, ಬಹಿರಂಗದ ಸಾಮಾನುಗಳು. ಬಹಿರಂಗದ ಎಷ್ಟು ಚಂದ ಅದ. ಈ ದೇಹಕ್ಕೆ ಯಾರು ಏನೇನು ಪ್ರಯತ್ನ ಮಾಡಿದರೂ ಕೂಡ ಈ ದೇಹದಲ್ಲಿ ಭಗವಂತ ಪರಮಾತ್ಮ ಮಾಡಿದಂಥ ಒಂದು ಕೂದಲನ್ನ, ಒಂದು ಉಗುರನ್ನು ಕೂಡ ನಮ್ಮಿಂದ ಮಾಡಲಿಕ್ಕೆ ಅಸಾಧ್ಯ ಅದ. ಹೊರಗೆ ಯಾಕೆ ಎಲ್ಲೆಲ್ಲಿ ಉಗುರಿರಬೇಕು, ಎಲ್ಲಿ ಕೂದಲಿರಬೇಕು ಅಂತ ಮಾಡ್ಯಾನ ಪರಮಾತ್ಮ. ಎಲ್ಲಿ ಚರ್ಮ ಹೇಗಿರ್ಬೇಕಂತ ಪರಮಾತ್ಮ ಮಾಡ್ಯಾನ. ಕಣ್ಣಿನ ಮೇಲೆ ಇರುವಂತ ಚರ್ಮವನ್ನ ಪಾದದಲ್ಲಿ ಇಟ್ಟಿದ್ರೆ ಗತಿ ಏನಾಗ್ತಿತ್ತು? ಪಾದಕ್ಕ ಕಣ್ಣಿನ ರೆಪ್ಪೆ ಮೇಲೆ ಏನು ಚರ್ಮ ಅದ, ಎಷ್ಟು ಸೂಕ್ಷ್ಮ ಅದಂದ್ರೆ ಅದೇ ಸೂಕ್ಷ್ಮ ಚರ್ಮವನ್ನ ನಮ್ಮ ಪಾದದ ಕೆಳಗೆ ಹಾಕಿದ್ದ ಪರಮಾತ್ಮ ಅಂದ್ರೆ ಒಂದು ಹೆಜ್ಜೆ ಇಡಕ್ಕಾಗ್ತಿದ್ದಿಲ್ಲ. ಮತ್ತೆ ಉಗುರುಗಳನ್ನ ಬೆರಳಿಗೆ ಮಾಡನೆ ವಿನಃ ಮತ್ತೆ ಬೇರೆ ಕಿವಿಗೆ, ಕಣ್ಣಿಗೆ, ಮೂಗಿಗೆ ಮಾಡಿದ್ರೆ ಅಲ್ಲೇ ಯಾಕೆ ಮಾಡ್ಯಾನಂದ್ರೆ ಅದಕ್ಕೊಂದು ಸಂರಕ್ಷಣೆಗಾಗಿ. ಇದು ಬೆಳಗ್ಗೆಯಿಂದ ಅನಂತ ಕ್ರಿಯೆ ಮಾಡ್ತದಲ್ಲ, ಇದಕ್ಕೆ ಏನು ಆಗಬಾರದು ಅಂತ ರಕ್ಷಣೆಗೋಸ್ಕರ ಬೆರಳಿಗೆ ಮಾಡಿದ್ದು. ನಡೆಯುವಾಗ ಕಾಲಲ್ಲಿ ಎಡವುದು ಸಹಜ, ಬಹಳ ಸಲ ಎಡವುತ್ತೀವಿ. ಮತ್ತೆ ಆ ಉಗುರು ಏನಾದ್ರೂ ಇದ್ದಿಲ್ಲ ಅಂದ್ರೆ ಬೆರಳಿನ ಗತಿ ಏನಾಗ್ತಿತ್ತು? ಅಧೋಗತಿ ಆಗ್ತಿತ್ತು. ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದು ಯಾರು ಅಂದ್ರೆ ಪರಮಾತ್ಮ. ಮತ್ತೆ ಇದ್ರ ಒಳಗೆ ಏನಿಟ್ಟಂದ್ರೆ ಒಳಗಿನ ಕಿಮ್ಮತ್ತಿನ ಸಾಮಾನೇನಾವಂದ್ರೆ ಇವು ಭಗವಂತ ನಮಗ ನಿಮಗ ಬಡವ ಇರಲಿ, ಶ್ರೀಮಂತ ಇರಲಿ, ಭಿಕ್ಷುಕ ಇರಲಿ, ಪ್ರತಿಯೊಬ್ಬರಿಗೂ ಕೂಡ ಪರಮಾತ್ಮನನ್ನ ಮಾಡಿದ ಹೊರಗಿನ ಜಗತ್ತನ್ನ ತಿಳಿಯಲಿಕ್ಕೆ ಇಂದ್ರಿಯಾದಿಗಳನ್ನ, ಒಳಗಿನ ಸಾಮಾನು ಮನೆಯೊಳಗೆ ಏನೇ ನಾವಂತ ನೋಡ್ಬೇಕಾಗಿತ್ತಂದ್ರೆ ಮನ, ಬುದ್ಧಿ, ಚಿತ್ತ, ಅಹಂಕಾರವನ್ನು ಕೊಟ್ಟ ನೋಡ್ರಿ. ಕೊಟ್ಟರು ಕೂಡ ಇವ್ಯಾವು ನಮ್ಗ ಮನೆಯೊಳಗ ದೊಡ್ಡದು ಕಟ್ಟಿ ಸಾಮಾನಿಟ್ಟು ಕತ್ತಲಿತ್ತಂದ್ರೆ ಏನು ಕಾಣ್ತಿದ್ದಿಲ್ಲ, ಏನು ಕಾಣಂಗಿಲ್ಲ. ಅದಕ್ಕೆ ಒಳಗಿದ್ದು ಕೂಡ ಇನ್ನೂ ಹೆಚ್ಚಿಂದ ಏನಂದ್ರೆ ಪರಮಾತ್ಮ ಭಗವಂತ ಓಂ ಅನ್ನುವಂಥದ್ದು ಎಲ್ಲಿ ಅದ? ನಮ್ಮ ಒಳಗ ಅದಿಲ್ಲ. ಪರಮಾತ್ಮ ನಮ್ಮ ಒಳಗಾನ.
ಆ ಒಳಗೆ ಇದ್ದರೂ ಕೂಡ ನಾವು ಒಳಗೆಲ್ಲ ಹೊರಗಾನಂತ ತಿಳ್ಕೊಂಡಿವಲ್ಲ. ಕೆಲವರು ಒಳಗೂ ಇಲ್ಲ ಹೊರಗೂ ಇಲ್ಲ ಅಂತ ನಿರೀಶ್ವರವಾದಿಗಳು ಬಹಳ ಮಂದಿ ಅವ್ರ ಪ್ರಶ್ನೆ ಇಲ್ಲಿ ಬೇಕಾಗಿಲ್ಲ. ಅವ್ರ ಪ್ರಶ್ನೆ ಇಲ್ಲಿ ಅನಾವಶ್ಯಕ ಮಾತಾಡೋದ್ರಿಂದ ಸಮಯ ವ್ಯರ್ಥ. ನಾವು ದೇವರ ಆನ ಪರಮಾತ್ಮ ಆನಂತ ಒಪ್ಪಿಕೊಂಡವರು ಕೂಡ ಎಲ್ಲಿ ಆನ ಅಂದರೆ ಹೊರಗಡೆ ಆನಂತ ಗೊತ್ತಾದವಿನ ಒಳಗ ನಮ್ಮಲ್ಲಿ ಆನ ನಾನೇ ಪರಮಾತ್ಮ ಅನ್ನುವಂಥ ವಿಚಾರ ನಮಗೆ ಕಾಣ್ತಿಲ್ಲ. ಅಂದರೆ ಒಳಗ ಜ್ಞಾನ ದೀಪ ಇಲ್ಲ ಅಂತ. ಮನೆಯೊಳಗೆ ದೀಪ ಇಲ್ಲ, ದೇಹದೊಳಗೆ ಜ್ಞಾನದ ದೀಪ ಇಲ್ಲ. ಇಂಥ ದೀಪವನ್ನ ಹಚ್ಚಿದವರು ಯಾರು ಅಂದರೆ ಶ್ರೀಕೃಷ್ಣ ಭಗವಂತ ಅರ್ಜುನನ ಅಂತರಂಗದಲ್ಲಿ ಈ ಜ್ಞಾನದ ದೀಪವನ್ನು ಹಚ್ಚಿದ ನೋಡ್ರಿ. ಜ್ಞಾನದ ದೀಪ ಹಚ್ಚಿದ. ಹಾಗಾಗಿ ಮಹಾತ್ಮರು ಹೇಳುವಂತೆ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂದ್ರು. ಈ ದೇಹ ಅನ್ನುವುದು ಮಹಾತ್ಮರ ದೃಷ್ಟಿಯಲ್ಲಿ, ಶರಣರ ದೃಷ್ಟಿಯಲ್ಲಿ, ಋಷಿಗಳ ದೃಷ್ಟಿಯಲ್ಲಿ, ಸದ್ಗುರುಗಳ ದೃಷ್ಟಿಯಲ್ಲಿ ಇದು ಗುಡಿ ಅಂತ ಕರೆದ್ರು ಅವರು. ಗುಡಿ, ಈ ಗುಡಿ ನೋಡಂದ್ರ ಅವರು. ನಾವು ಹೊರಗಿನ ಗುಡಿ ನೋಡಕತ್ತೀವಿ, ನೋಡಬಾರ್ದಂತ ಅರ್ಥ ಅಲ್ಲ. ಹೊರಗಿದ್ದ ಗುಡಿ ಒಳಗೂ ಆದಂತ ನಾವು ನೋಡಬೇಕಾಗಿದ್ರೆ ಒಂದು ಬೆಳಕು ಬೇಕಲ್ಲ, ಬೇಕೇ ಇಲ್ಲ ಬೆಳಕು. ಅದರಿಂದ ಆಶ್ರಿತರಿಗೆ ಇದು ಕಲ್ಪವೃಕ್ಷಕ್ಕೆ ಸಮಾನವಾದದ್ದು. ಈ ಭಗವದ್ಗೀತೆಯನ್ನ, ವೇದಾಂತವನ್ನ ಯಾರು ಆಶ್ರಯ ಮಾಡ್ಯಾರ, ಯಾರು ನಂಬ್ಯಾರ, ಯಾರು ವಿಶ್ವಾಸ ಮಾಡ್ಯಾರ, ಅದು ಕಲ್ಪವೃಕ್ಷ ಅಂದ್ರು. ನೀ ಏನು ಕಲ್ಪನೆ ಮಾಡ್ತಿ, ಕಲ್ಪನೆ ಮಾಡಿದ್ದು ನಿನಗೆ ಪ್ರಾಪ್ತಿ ಆಗ್ತದಂತ. ಅಂತ ಸಾಮರ್ಥ್ಯ ಅದು. ಇದು ಪೂಜಿಸುವುದರಿಂದ ಫಲಪ್ರಾಪ್ತಿ, ಶ್ರವಣ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿ. ದೃಷ್ಟ ಅದೃಷ್ಟ ಫಲವನ್ನು ಕೊಡುವಂಥ ಶಕ್ತಿ ಈ ಗ್ರಂಥದಲ್ಲಿದೆ. ಯಾಕಂದ್ರೆ ಎಡಗೈಯಲ್ಲಿ ಚಾಟಿಯಿಂದ ಕೂಡಿದ ಬೆತ್ತವನ್ನ ಬಲಗೈಯಲ್ಲಿ ಏನು ಮಾಡೋದು ಅಂದ್ರೆ ಜ್ಞಾನ ಮುದ್ರೆಯನ್ನು ಧರಿಸಿದವನು ಅಂದ್ರು. ಬಲಗೈಯಲ್ಲಿ ಏನದ ಜ್ಞಾನ ಮುದ್ರೆ. ಇದಕ್ಕ ಜ್ಞಾನ ಮುದ್ರೆ ಅಂತಾರಲ್ಲ, ಇವರು ಶಂಕರರು ತೋರಿಸಿದ್ದು. ಅಷ್ಟರೊಳಗೆ ಆತ್ಮಜ್ಞಾನ ಆಯ್ತಂತ ನೋಡಿ. ಅಂದ್ರೆ ಶಿಷ್ಯ ಹಂಗಿರಬಹುದಂತ. ಮೊನ್ನೆ ರಾಮಾರೂಢರು ಒಂದು ಮಾತು ಹೇಳಿದರು. ಪರಮಹಂಸರು ಸ್ವಾಮಿ ವಿವೇಕಾನಂದರಿಗೆ ಇದು ಬ್ರಹ್ಮ ಹೇಗಿದ್ದಾನೆ ಅಂತ ಕೇಳಿದ್ರೆ ಒಂದೇ ಸಲ ಹಾ ಅಂತ ಉದ್ಗಾರ ತೆಗೆದು ಸುಮ್ಮನೆ ಆಗ್ಬಿಟ್ರಂತ. ಅವರು ಹಾ ಅಂದ್ಬಿಟ್ರಂತ. ಅಂದ್ರೆ ಅವ್ರು ಹೆಂಗಿರ್ಬೋದಂತ. ಎಲ್ಲರೂ ವಿವೇಕಾನಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಜನಕ ಮಹಾರಾಜ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಆಚಾರ್ಯ ಶಂಕರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಸಿದ್ಧಾರೂಢರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಋಷಿಗಳು, ಶರಣರು, ಶಿವಪುತ್ರ ಮಹಾಸ್ವಾಮಿಗಳು ಏನು ಆಗಿ ಹೋದ್ರು. ಇನ್ನು ಎಷ್ಟೋ ಜನ ಹಾಗೆ ಹೋಗಿದ್ದಾರೆ. ಆದ್ರೆ ಅವರಂತೆ ಎಲ್ಲರೂ ಆಗಬೇಕಾಗಿತ್ತಂದ್ರೆ ಅವರಂತೆ ನಡೆ ನುಡಿ ನಮ್ಮಲ್ಲಿ ಯಾವಾಗ ಬರ್ತದ ಅದು ನಮಗೂ ಸಾಧ್ಯ ಆಗ್ತದೆ. ಬರ್ಬೇಕಾಗ್ತದೆ, ಬಂದಾಗ ಆಗ್ತದಲ್ಲ. ಇದೇ ರೀತಿಯಾಗಿ ಮಹಾತ್ಮರು ಅನಂತ ವಿಚಾರಗಳನ್ನ ನಿಮಗೂ ನಮಗೂ ಹೇಳ್ತಾ ಬಂದರು. ಇವರ ಆಚಾರ್ಯರು, ಶರಣರು, ಮಹಾತ್ಮರು ಹೇಗೆಂದ್ರೆ
ತೊರೆಯಲ್ಲಿ ಬಿದ್ದು ಹೋಗುವನ ಕಂಡು ಈಜಲರಿಯದವನು ಕೈ ಹಿಡಿದಂತೆ ಎಂದರು. ನೀರಿನಲ್ಲಿ ಒಬ್ಬ ವ್ಯಕ್ತಿ ಬಿದ್ದಾನ ಅಂದ್ರೆ ಏನರ್ಥ? ಅವನಿಗೆ ಈಜು ಬರೋದಿಲ್ಲ ಅಂತ ಅರ್ಥ. ಈಜು ಬರ್ತತ್ತು ಅಂದ್ರೆ ಎದ್ದು ಬರ್ತದ ಅವನು, ಹೌದಿಲ್ಲ? ಬಿದ್ದನ, ಹರಿದು ಹೋಗ್ಲಿಕ್ಕೆ ಕ್ರಿಯೆ ನಡೆದದ. ಕಾಪಾಡಿ ಕಾಪಾಡಿ ಅಂತ ಕೂಗ್ತಾನ. ದಡದಲ್ಲಿ ಒಬ್ಬನು ನಿಂತಾನ. ಅವನೇನು ಮಾಡಿದ? ತನಗೆ ಈಜು ಬರಲಾರ್ದವನ್ನ ರಕ್ಷಣೆ ಮಾಡಕ್ ಹೋದ್ ನೋಡು. ಅವನು ಏನಾಯ್ತು? ಅವನು ಹೋದ, ಇವನು ಹೋದ. ಅವನು ಸತ್ತೋದ, ಇವನು ಸತ್ತೋದ. ಈಜು ಬರೋನಾದ್ರೆ ಏನು ಮಾಡ್ತಿದ್ದ ಅಂದ್ರೆ, ಪ್ರಯತ್ನವನ್ನ ಮಾಡಿ ನೀರಿನಲ್ಲಿ ಹರಿದು ಹೋಗುವಂತ ವ್ಯಕ್ತಿನ ರಕ್ಷಣೆ ಮಾಡುವಂತ ಪ್ರಯತ್ನ ಮಾಡ್ತಿದ್ದ. ಹೋಗಿ ಬಲಾಢ್ಯ ಇದ್ದಂದ್ರೆ ರಟ್ಟೆ ಹಿಡಿದಾದ್ರು ದಡ ತರ್ತಿದ್ದ, ಇಲ್ಲ ಉಪಾಯ ಮಾಡಿ ಒಂದು ಹಗ್ಗ ಬಟ್ಟೆ ಆದ್ರೆ ಹಾಕ್ತಿದ್ದ. ಏನಾನ ಮಾಡಿ ಪಾರು ಮಾಡ್ಲಿಕ್ಕೆ ಬರ್ತಿತ್ತಲ್ಲ. ಇವನಿಗೆ ಈಜು ಬರಂಗಿಲ್ಲ, ಇವನಿಗೇನು ಅನುಭವ ಆದಂತ, ಇವನಿಗೇನು ಅನುಭವ ಅದ? ಅವನ ರಕ್ಷಣೆ ಆತನೇನು? ಸಾಧ್ಯನೇ ಇಲ್ಲ. ಅದರಂತೆ ಇಲ್ಲಿ ಮಹಾತ್ಮನಾದವರು, ಜ್ಞಾನಿಗಳಾದವರು ಅಜ್ಞಾನಿಗಳನ್ನಾಗಿ ಅಂಧಾಕಾರದಲ್ಲಿ ಕರ್ಮವನ್ನ ಮಾಡಿ ಭೋಗಕ್ಕೆ ಕಾರಣವಾದಂಥ ಅಜ್ಞಾನಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಇಂಥಪ್ಪ ಜ್ಞಾನಿಗಳು ಬೇಕು. ಯಾಕೆ ಬೇಕಂದ್ರೆ ಇವರಲ್ಲಿ ಎಲ್ಲ ಅವಲ್ಲ. ಕರುಣ ಸತ್ಕಲೆ ಆವಿಲ್ಲ ಅವರಲ್ಲಿ. ಕರುಣ ರಸದ ಕೋಡಿ ಅರಿವ ಮುಂದ ಕಟಾಕ್ಷದ ಪರತತ್ವ ಅರೂಪವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲಿ ಎನ್ನ ಮಾನಸದಳು. ಅವ್ರಲ್ಲಿ ಏನಿರ್ಬೇಕು? ಕರುಣೆ. ಈಜು ಬರಬೇಕು, ಅವನ ರಕ್ಷಣಾತಿದ್ದ. ಇವನಲ್ಲಿ ಕರುಣೆ ಇತ್ತು ಅಂದ್ರೆ, ಗುರುಗಳಲ್ಲಿ ಕರುಣೆ ಮತ್ತು ನಿರಾಭಾರಿ, ಪರತತ್ವ ಅರೂಪವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಅನ್ನು. ಅವರಿಗೆ ಯಾರಿಗೂ ಕೂಡ ಅಂತಪ್ಪ ಮಹಾತ್ಮರು ಭಾರ ಆಗೋದಿಲ್ಲ ನೋಡ್ರಿ. ಜಗತ್ತಿಗೆ ಅವರು ಭಾರ ಆಗೋದಿಲ್ಲ, ಇನ್ನೊಬ್ಬರಿಗೆ ವಜ್ಜೆ ಆಗೋದಿಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡಂಗಿಲ್ಲ, ಇನ್ನೊಬ್ಬರಿಗೆ ತ್ರಾಸು ಕೊಡಂಗಿಲ್ಲ. ಅದು ನಿರಾಭಾರಿ ಹೌದಿಲ್ಲ? ಮತ್ತೆ ಶಿಷ್ಯರಿಗಾಗಲಿ ಭಕ್ತರಿಗಾಗಲಿ ಕಷ್ಟ ಕೊಡ್ತಾರಂದ್ರೆ ನಿರಾಭಾರಿಗಳು ಹೆಂಗಾಗ್ತಾರೆ? ಆಗ್ತಾರೇನು? ಅವರು ನಿರಾಭಾರಿಗಳಾಗಿದ್ರೆ ನಮ್ಮ ಭಾರವನ್ನು ಅವ್ರು ಕೆಳಿತಾರಂತ ಅರ್ಥ ಮಾಡಬೇಕಿಲ್ಲಿ. ಅವರು ನಿರಾಭಾರಿಗಳಿರಬೇಕು ಅಂದಾಗ ನಮ್ಮ ಭಾರವನ್ನ ಕಳಿಲಿಕ್ಕೆ ಶಕ್ತರಾಗ್ತಾರೆ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಅಂತ. ಹಾಗಾಗಿ ಅಲ್ಲಿ ಮಹಾತ್ಮರಾದವರು ಮುಂದ ಏನು ಹೇಳಿದ್ರು ಅಂದ್ರೆ, 2-3 ಮಾತಿನಿಂದ ಅವರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಮಹಾತ್ಮರು ಈ ಜ್ಞಾನ ದೀಪವನ್ನ ಹಚ್ಚಿ ಅಂತರಂಗದಲ್ಲಿ ನಮ್ಮಲ್ಲಿ ಹುದುಗಿದಂಥ, ನಮಗೆಲ್ಲರಿಗೂ ಇಷ್ಟ ದಿನ ಕಾಣಲಾರದಂಥ ಆ ಭಗವಂತನನ್ನ ಕಾಣುವಂಗ, ದೇವರನ್ನಾಗಿ ಕಾಣಬೇಕಾಗಿದ್ರೆ ಒಳಗೆ ಅಂತರಂಗದ ಜ್ಞಾನದ ದೀಪ ಹಚ್ಚಬೇಕಾಗಿದೆ. ಇದು ಭಕ್ತಿಯಿಂದ ಹಚ್ಚೋದಿದು.
ಯುಕ್ತಿಯಿಂದ ಹಚ್ಚುವು ಆರುವ ದೀಪ. ಯುಕ್ತಿಯಿಂದ ಹಚ್ತವಲ್ಲ, ಮಣ್ಣಿಂದ ಆದ್ರೆ ತಗೊಂತೀವಿ, ಬಂಗಾರದ ಪರಿಣಿತಿ ಆದ್ರೆ ಮಾಡಿಸ್ತೀವಿ, ಬೆಳ್ಳಿಯ ಸಮಯ ಆದ್ರೆ ತಗೊಂತೀವಿ, ಮತ್ತು ಉತ್ತಮವಾದ ಎಣ್ಣೆಯನ್ನು ಹಾಕ್ತೀವಿ, ಬತ್ತಿ ಕರ್ಪೂರವನ್ನು ಹಚ್ತೀವಿ. ಇವೆಲ್ಲ ಯುಕ್ತಿಯಿಂದ ಹಚ್ಚಿದ ದೀಪ. ಆ ಯುಕ್ತಿಯಿಂದ ಹಚ್ಚಿದ ದೀಪಗಳ ಶಕ್ತಿ ಎಲ್ಲಿವರೆಗಾದ ಅಲ್ಲಿವರೆಗೂ ದೀಪ ಉರಿತದ. ಆಮೇಲೆ ತಣ್ಣಗಾಗಿ ಹೋಗ್ತದ ನೋಡ್ರಿ. ತಣ್ಣಗಾತಿಲ್ಲ, ಅದು ಯುಕ್ತಿಯಿಂದ ಹಚ್ಚಿದ್ದು. ಇದು ಮಹಾತ್ಮರ ಶಕ್ತಿಯಿಂದ ಹಚ್ಚೋ ದೀಪ. ಜ್ಞಾನದ ದೀಪ ಮಹಾತ್ಮರ ಅಂತಪ್ಪ ನಿರಾಭಾರಿ ಸದ್ಗುರುಗಳಿಂದ ಹಚ್ಚಿದಂತ ದೀಪ. ಈ ದೀಪಕ್ಕೆ ದೇವರು ಕಾಣ್ತಾನ. ನಿಜವಾದ ದೇವರು ಈ ದೀಪಕ್ಕನೆ ಕಾಣೋದು. ಆ ದೀಪಕ್ಕೆ ದೇವರು ಕಾಣ್ತಾನ, ಇಲ್ಲಂತಲ್ಲ. ಆದರೆ ನಿರಾಕಾರವಾಗಿ, ನಿರ್ಲಿಪ್ತವಾಗಿ, ನಿರ್ದೇಹಿಯಾಗಿ, ನಿರ್ದ್ವಂದ್ವವಾಗಿ, ನಿತ್ಯ ಪರಿಪೂರ್ಣವಾಗಿ ಇರುವಂಥ ದೇವರು ಕಾಣಬೇಕಾಗಿತ್ತು ಅಂದ್ರೆ ಆ ಮಹಾತ್ಮರು ಹಚ್ಚಿದಂಥ ಜ್ಞಾನದ ದೀಪವೇ ಕಾರಣವಿನ ಮತ್ತೊಂದು ಕಾರಣ ಅಲ್ಲಿ ಇಲ್ಲ ಅಂತ ಹೇಳಬೇಕಾಗ್ತದ. ಆ ಕಾರಣದಿಂದ ಇಲ್ಲಿ ಮಹಾತ್ಮರು ಅನಂತ ರೀತಿ ವಿಚಾರವನ್ನ ಇಲ್ಲಿವರೆಗೂ ನಮಗೂ ನಿಮಗೂ ಹೇಳ್ತಾ ಬಂದರು. ಅದೇ ರೀತಿ ಮುಂದುವರೆದು ಮಹಾತ್ಮರು ಮತ್ತೆ ಒಂದು ಮಾತು ಹೇಳ್ತಾರೆ. ವಸುದೇವ ಸುತಂ ದೇವಂ ಕಂಸ ಚಾಣಾರುಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಇಲ್ಲಿ ವಸುದೇವ ದೇವಕಿ ಹೌದಲ್ರಿ? ತಂದೆ ತಾಯಿ, ಕೃಷ್ಣನ ತಂದೆ ತಾಯಿ ವಸುದೇವ ಮತ್ತು ದೇವಕಿ ಎನ್ನುವಂಥ ಪುಣ್ಯಾತ್ಮರ ಹೊಟ್ಟೆಯಲ್ಲಿ ಇದು ಹುಟ್ಟಿದ್ದು ಬಹುಶಃ ಎಷ್ಟನೇ ಮಗ ರೀ? 8ನೇ ಮಗ. ಯಾರು? ಶ್ರೀಕೃಷ್ಣ 8ನೇ ಮಗ. ಇವರು ಕೂಡ ಕಂಸನ ಯಾವ ದುರ್ನೀತಿಯಿಂದ ಕೊಲ್ಲುವಂತ ಆಗಲೇ 7 ಜನನ ಕೊಲ್ಲಿದ ಅವನು. ಕಾರಣ ಏನಂದ್ರೆ ಅವರಿಂದನೇ ಅವನಿಗೆ ಮರಣ ಅಂತ ಗೊತ್ತಿತ್ತು. ಹಾಗಾಗಿ ಇವರ ಮಕ್ಕಳಾದಂಗೆಲ್ಲ ಕೊಲ್ಲುವುದೇ ಅವನ ಕೆಲಸ ಆಗಿತ್ತು. ಇದೇ ಪ್ರಕಾರ ಈ 8ನೇ ಮಗು ಬಾಲಕೃಷ್ಣ ಯಾವುದೋ ಉಪಾಯದಿಂದ ದೊಡ್ಡ ಕತೆ ಆದದು, ರಕ್ಷಣೆ ಆದ ನೋಡ್ರಿ. ಅದಕ್ಕೆ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ಧನಂ ಅಂದ್ರೆ ಕಂಸ ಚಾಣೂರರನ್ನ ವರ್ಧಿಸಿ ಅಂದ್ರೆ ಅವನನ್ನ ಕೊಲ್ಲಿ, ಅವನನ್ನ ನಾಶ ಮಾಡಿ, ದೇವಕಿ ದೇವಿಯ ಆನಂದವರ್ಧಕನು. ಆನಂದಕ್ಕೆ ಎಷ್ಟು ಆನಂದ ಆಯ್ತಂದ್ರೆ ಅವರಿಗೆ, ತಂದೆ ತಾಯಿಗಳಿಗೆ 7 ಜನ ಮಕ್ಕಳನ್ನ ಕಳೆದುಕೊಂಡು ದುಃಖದಲ್ಲಿದ್ದವರಿಗೆ ಆ ಮಕ್ಕಳ ಸಾವಿಗೆ ಕಾರಣ ಆದಂತ ಕಂಸ ಚಾಣೂರನನ್ನ ನಾಶ ಮಾಡಿದನಲ್ಲ ಕೃಷ್ಣ, ಎಷ್ಟು ಆನಂದ ಆಯ್ತಂತ ಅವ್ರಿಗೆ. ಆಗ್ತದಿಲ್ಲ? ಅಂಥ ಆನಂದವರ್ಧಕನು ಅಂದ್ರೆ ಅವರ ದುಃಖವನ್ನ ನಾಶ ಮಾಡಿ ಆನಂದಕ್ಕೆ ಕಾರಣನಾದವನು. ಮತ್ತು ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರಂ, ಜಗದ ಆಚಾರ್ಯರು ಅಂತ ಕರೀತಾರೆ. ಕೃಷ್ಣ ಒಂದೇ ಜಗದ್ಗುರು. ಇಡೀ
ಭರತ ಭೂಮಿಗೆ ಆದಿ ಜಗದ್ಗುರು ಯಾರು ಅಂದ್ರೆ ಶ್ರೀಕೃಷ್ಣ ಭಗವಂತ ಅಂತ ಹೇಳ್ತಾರೆ. ನಂತರದಲ್ಲಿ ಅವ್ರು ಎಷ್ಟು ಮಂದಿ ಇದ್ರು, ಒಂದೇ ಜಗದ್ಗುರು, ಒಬ್ಬನೇ ಜಗದ್ಗುರು ಆಗಿದ್ದ. ಕಾರಣ ಏನು ವಿಚಾರ ಮಾಡಿದಾಗ, ಜಗತ್ತಿನ ಸರ್ವರ ದುಃಖವನ್ನ ಕಳೆಯುವಂತ ಶಕ್ತಿ ಯಾರಿಗದ ಆತನೇ ಜಗತ್ತಿಗೆ ಗುರುವಾಗ್ತಾನೆ. ಕೆಲವು ಕುಲ, ಜಾತಿ, ಗೋತ್ರ, ವರ್ಣ, ಆಶ್ರಮ, ಧರ್ಮದಿಂದ ಜಗದ್ಗುರುಗಳು ಆಗಿ ಹೋಗಿದ್ದಾರ, ಮುಂದನ ಆಗಬಹುದು. ಅಂದ್ರೆ ಅವರೆಲ್ಲ ಎಷ್ಟಕ್ಕೆ ಕಾರಣ ಆದ್ರು ಅಂದ್ರೆ ಒಂದೊಂದು ಜಾತಿಗೆ ಒಬ್ಬೊಬ್ಬ ಜಗದ್ಗುರು ಆದ್ರೆ ವಿನ ಎಲ್ಲ ಜಾತಿಗೆ ಒಬ್ಬ ಜಗದ್ಗುರು ಅಲ್ಲ. ಅವರು ಆಗ್ತಾರೆ. ನಮ್ಮ ತಾತ ಹೇಳ್ತಿದ್ದು ಕೇಳಿರಲ್ಲ, 5 ಮಂದಿ ಜಗದ್ಗುರುಗಳು ಆರ್ತಮ್ಮ ವೀರಶೈವ ಧರ್ಮದಲ್ಲಿ. ಈಗಾಗಲೇ ಮಾತೆ ಮಹಾದೇವಿ ಅನ್ನುವಂಥವ್ರು ಅವರು ಜಗದ್ಗುರು ಆಗ್ಯಾರ. ಮತ್ತೆ ಇನ್ನೂ ಹೆಣ್ಮಕ್ಳು ಜಗದ್ಗುರು ಆಗೋರಾರ. ಕುಲಕ್ಕೊಬ್ರು, ಜಾತಿಗೊಬ್ರು ಜಗದ್ಗುರುಗಳು ಅಂದ್ರೆ ಒಂದೇ ಜಗದ್ಗುರು ಅಂತ ಹೇಳಕ್ ಬರಂಗಿಲ್ಲ. ಅವ್ರಿಗೆ ಯಾವ ಜಗದ್ಗುರು ಅನ್ನೋದನ್ನ ನೀವೇ ವಿಚಾರ ಮಾಡ್ರಿ ಅಂತ ಹೇಳ್ತಿದ್ರು, ನೀವು ಕೇಳಿರಿ. ಹಾಗಾಗಿ ಇಂಥ ಆಚಾರ್ಯನೂ ಆದ ಶ್ರೀಕೃಷ್ಣ ದೇವನಿಗೆ ಕೂಡ ಇಲ್ಲಿ ನಮಸ್ಕಾರವನ್ನ ಮಾಡಿ, ಮುಂದೆ ಇಲ್ಲಿ ಭೀಷ್ಮ, ದ್ರೋಣ ತಟ, ಜಯದ್ರಥ, ಜಲ, ಗಾಂಧಾರ, ನೀಲೋಪಲ, ಶಲ್ಯ, ಗ್ರಹಾವತಿ, ಕೃಪೇಣ, ವಹನಿ, ಕರ್ಣೇನ ವೇಲಾಕುಲ, ಅಶ್ವತ್ಥಾಮ, ವಿಕರ್ಣ, ಘೋರ, ಮಕರ, ದುರ್ಯೋಧನ ಆವೃತಿನಿ, ಸ್ತೋತಿರ್ಣ, ಬಲು, ಪಾಂಡವೈ, ರಣನದಿ, ಕೈವರ್ತಕ, ಕೇಶವ ಅಂತ ಮತ್ತೊಂದು ಶ್ಲೋಕ ಹೇಳ್ತಾರ. ಸಂಸ್ಕೃತ ಶ್ಲೋಕಗಳು ಬಹಳ ಕಷ್ಟ, ಓದಕ್ಕೆ ಕಷ್ಟ. ಆದ್ರೆ ಏನೋ ಬಸವಣ್ಣರ ಕೃಪಾ ಅಂತೇಳಿ ಏನೇ ತಪ್ಪಾಗಲಿ ಒಪ್ಪಾಗಲಿ ಮೊದಲೇ ಹೇಳಿನಿ, ಸಂಸ್ಕೃತ ನಮಗ ಗಂಧನಿಲ್ಲ, ಗಾಳಿನಿಲ್ಲ. ಏನೋ ಶಾಸ್ತ್ರ ಬಲದಿಂದ ಸ್ವಲ್ಪ ಓದಬಹುದು. ಅದರಂತೆ ಇಲ್ಲಿ ಯಾರ್ಯಾರಿದ್ರು ಅಂದ್ರೆ ಭೀಷ್ಮ ಆಚಾರ್ಯ, ದ್ರೋಣ ಆಚಾರ್ಯ ಎಂಬುವರು, ದಡದಂತೆಯೂ ಜಯದ್ರಥನು, ನೀರಿನಂತೆ ಕೌರವರು, ಕಲ್ಲು ಬಂಡೆಗಳಂತೆಯೂ ಶಲ್ಯನು, ದೊಡ್ಡ ಮೀನಿನಂತೆಯೂ ಕೃಪನು, ದ್ರುಮುಕವ ಸೆಳವಿನಂತೆಯೂ ಕರ್ಣನು, ಮೇರೆಯನು ಮೀರುವಂತೆಯೂ, ಅಶ್ವತ್ಥಾಮ, ವಿಕರ್ಣ ಇವರೆಲ್ಲರೂ ಭಯಂಕರವಾದ ಮೊಸಳೆಗಳಂತೆಯೂ, ದುರ್ಯೋಧನನು ಸುಳಿಯುವಂತೆಯೂ ಯುದ್ಧವೆಂಬ ನದಿಯನ್ನ ಪಾಂಡವರು ದಾಟಿದರು. ಇದನ್ನು ದಾಟಿಸಿದವರು ಯಾರು ಅಂದ್ರೆ ಶ್ರೀಕೃಷ್ಣನು. ಈ ನೀರಿನಲ್ಲಿ ಏನಾವ್ರಿ, ನದಿಯಲ್ಲಿ, ಸಮುದ್ರದಲ್ಲಿ ಅನಂತ ವಸ್ತುಗಳಾವ. ಮೀನು, ಕಪ್ಪೆ, ಹೇಡಿ, ಹಾವು, ಇನ್ನೂ ಅನಂತ ಜಲರಾಶಿಗಳು ನೀರಿನಲ್ಲಿ ಉಂಟಲ್ಲ. ಅದೇ ರೀತಿ ಈ ಮಹಾಭಾರತ ಎಂಬ ದೊಡ್ಡ ನದಿ, ಯುದ್ಧದ ನದಿ ಇದು. ಇಲ್ಲಿ ಭೀಷ್ಮಾಚಾರಿ, ದ್ರೋಣ ಎಂಬುವರು ದಡ ಇದ್ದಂಗಂತ. ಆ ದಡ ಒಬ್ಬರು, ಈ ದಡ ಒಬ್ಬರು. ನದಿಗೆ 2 ದಡ ಇರ್ತಾವಲ್ಲ. ಈ ದಡ ಭೀಷ್ಮನ ದಡ, ಸಾಮಾನ್ಯ ಅಲ್ಲ. ಆ ದಡ ದ್ರೋಣನ ದಡ. ಇಲ್ಲಿ ನೀರು ಯಾರು ಅಂದ್ರೆ ಜಯದ್ರಥ ಅನ್ನುವಂಥವನೇ ನೀರಿದ್ದಂಗೆ ನೋಡ್ರಿ.
ಅಂದ್ರೆ ಎಲ್ಲವೂ ಅವನಿಂದ ಉತ್ಪತ್ತಿ ಆದವು, ಅದರೊಳಗೆ ಹುಟ್ಟ್ಯಾವಂತ ಅರ್ಥ ಆಯ್ತು. ಮೀನಾಗ ಹುಟ್ಟ್ಯಾವಲ್ಲ, ಜಯದ್ರಥ ಸಾಮಾನ್ಯ ಎಲ್ಲವನು. ಮತ್ತು ಕೌರವರು ನದಿಯಲ್ಲಿ ಇರುವಂತ ಕಲ್ಲು ಬಂಡೆಗಳಂತೆ ಇರ್ತಾವೆಲ್ಲ, ಕಲ್ಲು ಬಂಡೆಗಳು. ಅವೇನು ಮಳೆ ಬಂತು ಸುನಾಮಿ ಬಂತು ಅಂದ್ರೆ ಕರಗ್ತಾವ? ನಾವು ಬಂಡೆ ಕರಗಂಗಿಲ್ಲ. ಕಲ್ಲು ನೀರಿನೊಳು ಎಷ್ಟು ದಿನವಿದ್ದರೂ ಮೃದುವಾಗಬಲ್ಲದೆ ಅಂತ ಮಹಾತ್ಮ ಹೇಳ್ತಾರೆ. ಮಣ್ಣು ಮೃದ ಆಗ್ತದ, ಇನ್ನೊಂದು ಗಿಡ ಗಂಟೆ ಮೃದ ಆಗಬಹುದು. ಕಲ್ಲು ಬಂಡೆ ಅವಲ್ಲ, 100 ವರ್ಷ ನೀರಿನಾಗಿದ್ರು ಕೂಡ ಅದು ಮೆತ್ತಗಾಗ್ತದೇನು? ಆಗೋದಿಲ್ಲಲ್ಲ. ಅದರಂತೆ ಕೌರವರು ಕಲ್ಲು ಬಂಡೆಗಳಂತೆ ಅಂದ. ಎಷ್ಟು ಹೇಳಿದ್ರು ಕೂಡ ಅವರ ಬುದ್ಧಿ ಕಲ್ಲು ಬಂಡೆಯಂತೆ. ಅಷ್ಟು ಅನೀತಿ ಅಧರ್ಮದಲ್ಲಿ ಬಿದ್ದಂಥವರವರು, ಕರಗಲಾರವರು, ಯಾವರಿಗೂ ಕರಗಲಾರದವರು. ಮತ್ತೆ ಶಲ್ಯನು ದೊಡ್ಡ ಮೀನಿನಂತೆ ಅಂದ್ರು. ಸಣ್ಣ ಮೀನುಗಳು ಬೇರೆ, ದೊಡ್ಡ ಮೀನುಗಳು ಬೇರೆ. ನೀರಿನಲ್ಲಿ ದೊಡ್ಡ ಮೀನು ಏನು ತಿಂದು ಬದುಕ್ತಾವಂದ್ರೆ ಸಣ್ಣ ಸಣ್ಣ ಮೀನನ್ನು ತಿಂದೇ ದೊಡ್ಡ ಮೀನು ಬದುಕ್ತಾವ. ಅದರಂತೆ ಇಲ್ಲಿ ಶಲ್ಯನು ದೊಡ್ಡ ಮೀನಿನಂತೆಯೂ ಕೃಪನು ಧುಮುಕುವ ಸೆಳವಿನಂತೆಯೂ. ಸೆಳವಿನಾಗ ಬಂದಾಗ ಎಂತಂಥವ್ರು ಅಲ್ಲಿ ಮುಂದೆ ಜಾರಿ ಹೋಗ್ತಾರಲ್ಲ, ಅಂತಂಥವ ಮಹಾಬಲಾಢ್ಯರವನ್ನ ಮುಂದೆ ಸರಿಸುವಂತ ಶಕ್ತಿ ಸಾಮರ್ಥ್ಯವುಳ್ಳವನು. ಹೇಗಿದ್ದು ಕರ್ಣನು ಮೇರೆಯನ್ನು ಮೀರುವಂತೆಯೂ. ಕರ್ಣ ಸಾಮಾನ್ಯಲ್ಲ. ತಾನು ಏನು ಮುಟ್ಟಬೇಕಾಗದ ಅದನ್ನ ಮುಟ್ಟೇ ತೀರಬೇಕು ಅನ್ನುವಂತ ಛಲ ಸಾಮರ್ಥ್ಯವುಳ್ಳವನು ಕರ್ಣ. ಅಂಥವರು ಅಷ್ಟಲ್ಲದೆ ಅಶ್ವತ್ಥಾಮ, ವಿಕರ್ಣ ಇವರು ಮೊಸಳೆದ್ದಂಗಂತ. ಇವರು ಸಮೀಪ ಯಾರು ಹೋಗ್ತಾರಂದ್ರೆ ಅವನ್ನ ತಿಂದ ಬಿಡೋದು, ಕೊಲ್ಲಿ ನಾಶ ಮಾಡೋದಂತ. ಮೊಸಳೆದ ಏನ್ ಕೆಲಸ? ದನ ಬಂದರೂ ಬಿಡಂಗಿಲ್ಲ, ಕುರಿ ಹೋದ್ರೂ ಬಿಡಂಗಿಲ್ಲ, ಮನುಷ್ಯರು ಹೋದ್ರೂ ಬಿಡಂಗಿಲ್ಲ. ಯಾರೇ ಹೋದ್ರು ಕೂಡ ಅದೇನ್ ಮಾಡ್ತದ, ಮೊಸಳೆ ಬಾಯಿ ಹಾಕಿ ನಾಶ ಮಾಡ್ತದ. ಅಂತ ಶಕ್ತಿ ಉಳ್ಳವರು ಯಾರು ಅಂದ್ರೆ ಅಶ್ವತ್ಥಾಮ, ವಿಕರ್ಣ ಅಂತ. ಮತ್ತೆ ದುರ್ಯೋಧನನು ಸುಳಿಯಂತೆಯೂ ಇದ್ದ. ಅವನ ಸಮೀಪ ಯಾರು ಹೋಗ್ತಾರ ಸುಳಿಯಲ್ಲಿ ಮುಳುಗಿ ಹೋಗಕ್ಕೆ, ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ. ನದಿಯಲ್ಲಿ ಸತ್ತಾರ ಅಂದ್ರೆ, ನೀರಿನಾಗ ಹೋಗಿ ಸತ್ತ ಅಂದ್ರೆ ಸುಳಿಗೆ ಬಿದ್ದಾಗ ಸಾಯ್ತಾನ ಮನುಷ್ಯ. ಈಜು ಬರೋನು ಸಾಯ್ತಾನ ನೋಡ್ರಿ. ಈಜು ಬರೋನು ಕೂಡ ಸುಳಿಯಲ್ಲಿ ಅದು ಮುಳುಗಿಸಿ ತೇಲದಂಗ ಮಾಡಿ ನೀರಿನಲ್ಲೇ ಉಸಿರುಗಟ್ಟಿ ಸತ್ತು ಹೋಗ್ತದೆ. ಅಂಥ ಒಂದು ಶಕ್ತಿಯನ್ನು ಉಳ್ಳಂಥವನು ಯುದ್ಧಂಬ ನದಿಯನ್ನು, ಇಂಥ ಯುದ್ಧ ನಡೆದದ ಎಲ್ಲಿ? ಮಹಾಭಾರತದಲ್ಲಿ. ಇದು ಏನು ರೋಚಕವಿದ್ದದ್ದು, ಇದು ಲಕ್ಷಾರ್ಥದಲ್ಲಿ ಬರೆದಾರ. ಲಕ್ಷಾರ್ಥಕ್ಕಾಗಿ ಇದು ಭವಸಾಗರ ಎಂಬುವುದೇ ಇಲ್ಲಿ ನದಿ ಅಂತ. ಭವಸಾಗರ. ಈ ನದಿಯಲ್ಲಿ ಇಷ್ಟು ಒಳಗ ಗುಣಗಳಾವಂತ ಅರ್ಥ ಮಾಡ್ಬೇಕು ನಾವು. ಇಲ್ಲಿ ಸದ್ಗುಣಗಳ 5 ಮಂದಿನೇ ಪಾಂಡವರು, ದುರ್ಗುಣಗಳ 101 ಮಂದಿಯೇ ಕೌರವರು. ಲಕ್ಷಾರ್ಥದಲ್ಲಿ ಆ ಕಡೆ ಹೋದ್ರೆ ಅದು, ಈ ಕಡೆ ಬಂದ್ರೆ ಯಾರು? ಪಾಂಡವರೇ ಇಲ್ಲಿ ಧರ್ಮಿಷ್ಠರು, ಸದ್ಗುಣವುಳ್ಳವರು, ನ್ಯಾಯ ನೀತಿ ಧರ್ಮವುಳ್ಳವರು. ಕೌರವರು
ಪಾಂಡವರಿಗೆ ವಿರುದ್ಧವಾದ ಕೆಟ್ಟ ಗುಣಗಳಿಂದ ಹುಟ್ಟಿದಂಥವರು, ಅಧರ್ಮಕ್ಕೆ ಒಳಗಾದವರು. ಕೊನೆಗೆ 101 ಮಂದಿ ಇದ್ರು ಕೂಡ ಒಬ್ಬನೂ ದಾಟಲಿಲ್ಲ ನೋಡ್ರಿ. ಒಬ್ಬನಾದ್ರೂ ದಾಟಿನ? ಇಂತಿಂಥ ಬಲಾಢ್ಯರು ಯಾರ ಇಷ್ಟೆಲ್ಲ ಮಂದಿ ಯಾರ ಕಡೆ ಯಾರಂದ್ರೆ ಕೌರವರ ಕಡೆ ಅಂತ. ಭೀಷ್ಮ ದ್ರೋಣನ ಸಹಿತವಾಗಿ ಇಲ್ಲಿವರೆಗೆ ಏನೇನು ಹೆಸರು ಹೇಳಿದ್ವಿ ಎಲ್ಲರೂ ಕೌರವರ ಪರವಾಗಿ ಇದ್ದವರು. ಇಷ್ಟು ಮಂದಿ ಸಹಾಯ, ಸಾಮರ್ಥ್ಯ, ಶಕ್ತಿ, ಬಲ ಎಲ್ಲ ಇದ್ರೂ ಕೂಡ ಒಬ್ಬನೂ ದಾಟ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮ ಅನ್ನುವುದು ನಾವು ಹಿಡಿದ್ರೆ ಆ ಧರ್ಮ ಅನ್ನುವುದು ನಮ್ಮನ್ನು ರಕ್ಷಣೆ ಮಾಡ್ತದ, ಎಂದು ಕೈ ಬಿಡಂಗಿಲ್ಲ. ಧರ್ಮವನ್ನೇ ರಕ್ಷಣೆ ಆಗ್ತದ. ಅಧರ್ಮ ರಕ್ಷಣೆ ಮಾಡಕ್ಕೆ ಎಷ್ಟು ಮಂದಿ ಆದರೂ ಕೂಡ ಅದು ರಕ್ಷಣೆ ಆಗೋದಿಲ್ಲ. ಅದು ವಿನಾಶಕಾಲೇ ವಿಪರೀತ ಬುದ್ಧಿಯಿಂದ ಒಂದಿಲ್ಲ ಒಂದು ದಿನ ಅದು ನಾಶ ಆಗಿ ಹೋಗ್ತದ, ಧೂಳಾಗಿ ಹೋಗ್ತದ, ಅಪಜಯ ಆಗ್ತದ. ಅದರಂತೆ ಪಾಂಡವರು ದಾಟಿದರು. ಯಾರು ದಾಟಿದ್ರು? ಪಾಂಡವರು ದಾಟಿದ್ರು. ಯಾಕ? ಧರ್ಮ ರಕ್ಷಣೆ ಮಾಡಿತು. ಅಂಥ ಕಷ್ಟ ಕಾಲ, ಅಂಥದ್ರಲ್ಲಿ ಎಲ್ಲ ರೀತಿಯಿಂದ ಅರಗಿನ ಅರಮನೆಯನ್ನು ಕಟ್ಟಿಸಿ ಬೆಂಕಿ ಹಚ್ಚಿ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದರು. ವಿಷ ಪ್ರಾಶನ ಮಾಡಿಸ್ಬೇಕಂತ ಪ್ರಯತ್ನ ಮಾಡಿದರು. ಮತ್ತು ಋಷಿಗಳ ಶಾಪದಿಂದ ಇವರು ಸತ್ತು ಹೋಗಲಿ ಅಂತಕ್ಕಂಥ ಭಾವದಿಂದ ದುರ್ವಾಸ ಮುನಿಗಳನ್ನು ಕಳಿಸಿ ಅಪರಾತ್ರಿಯಲ್ಲಿ ಅನ್ನವನ್ನು ಬೇಡಿದರು. ಮತ್ತು 12 ವರ್ಷ ವನವಾಸ ಆಯಿತು. ಮತ್ತೆ ವಾಪಸ್ ಬರ್ತಾರಂತ ಗೊತ್ತಾಗಿ ಮತ್ತೆ 2 ವರ್ಷ ಅಜ್ಞಾತವಾಸವನ್ನ ಕೊಟ್ಟರು. ಇಷ್ಟೆಲ್ಲ ಪ್ರಸಂಗದಲ್ಲಿ ಅವರನ್ನು ರಕ್ಷಣೆ ಮಾಡಿದ್ದು ಯಾವುದು ಅಂದರೆ ಶ್ರೀಕೃಷ್ಣ ಭಗವಂತನೇ ಅವರನ್ನು ದಾಟಿಸಿದವನು. ಎಲ್ಲ ಅಪಾಯಗಳಿಂದ, ಎಲ್ಲ ವಿಪತ್ತುಗಳಿಂದ. ಅಂಥ ಸಂದರ್ಭದಲ್ಲಿ ಬೆನ್ನ ಹಿಂದೆ ಎದ್ದು ರಕ್ಷಣೆ ಮಾಡಿದವರು ಯಾರು ಅಂದರೆ ಶ್ರೀಕೃಷ್ಣ ಭಗವಂತ. ಹಾಗಾಗಿ ಈ ಒಂದು ಭವದ ನದಿಯನ್ನು ದಾಟಿಸಿದವರು ಕೃಷ್ಣ, ದಾಟಿದವರು ಪಾಂಡವರು. ದಾಟಿಸಿದವ ಕೃಷ್ಣ, ದಾಟಿದವರು ಪಾಂಡವರು. ಅದೇ ರೀತಿ ಈ ಭಗವದ್ಗೀತೆ ಇದನ್ನ ಯಾರು ಧರ್ಮದಿಂದ ಆಶ್ರಿತರಾಗ್ಯಾರ ಅಂಥ ಮುಮುಕ್ಷುಗಳನ್ನ ಭವದಿಂದ ದಾಟಿಸುವುದು ಈ ಗ್ರಂಥ. ಗುರುವಿನ ಕೆಲಸ ದಾಟಿಸುವುದು, ಗುರುವಿನ ಕೆಲಸ ದಾಟುವುದು ಮುಮುಕ್ಷುಗಳ ಕೆಲಸ. ಇವೆರಡು ಬಿಟ್ರೆ ಮತ್ತೊಂದು ಪರ್ಯಾಯ ವ್ಯವಸ್ಥೆನೇ ಇಲ್ಲ. ಹಾಗಾಗಿ ಮುಂದೆ ಕೂಡ ಇಲ್ಲಿ ಲೋಕೆ ಸಜ್ಜನ ಷಟ್ಪದೈ ರಹ ರಹ ಪೀಪಿಯಾಮಾನಮುದ ಭಯೋದ್ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ ಅಂತ ಮತ್ತೊಂದು ಶ್ಲೋಕ ಹೇಳ್ತಾರೆ. ವ್ಯಾಸರ ಮಾತುಗಳು ಹೇಗಿದ್ದವು ಅಂದರೆ, ಸರೋವರದಲ್ಲಿ ಹುಟ್ಟಿದಾಗಿಯೂ ನಿರ್ಮಲವಾಗಿಯೂ ಗೀತೆ ಎಂಬ ಶ್ರೇಷ್ಠವಾದ ಗಂಧವುಳ್ಳದ್ದಾಗಿಯೂ ಅನೇಕ ಉಪಕಥೆಗಳೆಂಬ ಹೆಸರುಗಳುಳ್ಳದ್ದಾಗಿಯೂ ಹರಿಕಥೆಗಳೆಂಬ ತಿಳಿವಿನಿಂದ ಅರಳಿದ್ದಾಗಿಯೂ ಜಗತ್ತಿನಲ್ಲಿ ಲೋಕೆ ಸಜ್ಜನರು ಅಂದರೆ ಸಜ್ಜನರೆಂಬ ಭ್ರಮರಗಳು ಯಾವಾಗಲೂ ಸಂತೋಷದಿಂದ ಕುಡಿತಾ ಬಂದಾವ. ಎಲ್ಲಿ?
ಸರೋವರಲ್ಲಿ ಹುಟ್ಟಿದ್ದಾಗಿಯೂ ಒಂದು ಹೂ ಹುಟ್ಟ್ಯದ, ಅದು ಹೇಗಿದೆ ಅಂದರೆ ನಿರ್ಮಲವಾಗಿಯೂ. ಈ ಸರೋವರ ಅಂತ ವಾಚಾರ್ಥ, ಲಕ್ಷಾರ್ಥದಲ್ಲಿ ಈ ಸರೋವರ ಅಲ್ಲ, ಸರೋವರನೇ ಮೊದಲು ಹೊಲಸಾಗ್ತಾವ. ಅದ್ರ ಅನಂತ ಪ್ರಾಣಿಗಳಾವಲ್ಲ, ಕಪ್ಪೆ, ಮೀನು, ಹೇಡಿ ಇವೆಲ್ಲ ಮಲಮೂತ್ರ ಎಲ್ಲಿ ಮಾಡ್ತಾವ? ನೀರ್ನಾಗ ಮಾಡ್ತಾವ. ದಡಕ್ಕೆ ಹೋಗಿ ನಮ್ಮಂಗ ಹೊರಗೆ ಹೋಗಿ ಬಂದು ಕೈ ಕಾಲು ತೊಳ್ಕೊಂಡು ನೀನೇ ಹೋಗ್ತಾವ. ನಾವು ನೀರಿನಲ್ಲೇ ಹುಟ್ಟ್ಯಾವ, ನೀರಿನಲ್ಲೇ ಬದುಕು ಸಾಗಿಸ್ತಾವ, ನೀರಿನಲ್ಲೇ ಸತ್ತು ಹೋಗ್ತಾವ. ನಾವು ಸತ್ತು ಹೆಣಕ್ಕೆ ಹೋಗಿ ಬಂದ್ಮೇಲೆ ಮೈ ತೊಳ್ಕೋಬೇಕು ಅಂತ ನಾವಂತೀವಿ. ಸತ್ತಿ ಹೆಣದ ನೀರನ್ನೇ ಕುಡ್ತೀವಿ, ಅದರ ಅರಿವಿಗಿಲ್ಲ ನಮಗೆ. ಇದೊಂದು ಗಟ್ಟಿಗಿಡದೇವಿ, ಹೆಣಕ್ಕೆ ಹೋಗಿ ಬಂದೇವಿ, ಮೈ ತೊಳ್ಕೋಬೇಕು. ಸತ್ತ ಹೆಣದ ಎಂಜಲ ನೀರನ್ನು, ಅದು ಬದುಕಿದವಲ್ಲ, ಸತ್ತ ಹೆಣದ ನೀರು ಕುಡಿತೀವಲ್ಲ, ಅಂದ್ರೆ ಅದರಲ್ಲಿ ಏನಿಲ್ಲ, ಇದರಲ್ಲಿ ಏನಿಲ್ಲ, ಸುಮ್ಮನೆ ನಮಗೆ ಭಯ ಭೀತಿ ಆಗ್ಯಾವ. ಇದು ಸೃಷ್ಟಿಯ ನಿಯಮ. ಹಾಗಾಗಿ ಅದು ವ್ಯಾಸರ ಮಾತುಗಳು ಎಂಬ ಸರೋವರದಲ್ಲಿ ಹುಟ್ಟಿದ್ದಾಗಿಯೂ, ಅಂದರೆ ಅವರ ಮನೋವಾಕ್ ಸಿದ್ಧಿಯಾಗಿ, ಅನುಭೂತಿಯಾಗಿ, ಅನುಭವದಿಂದ ನಿರ್ಮಲವಾದಂಥ ಮನಸ್ಸಿನಲ್ಲಿ ಹುಟ್ಟಿ ಗೀತೆ ಎಂಬ ಶ್ರೇಷ್ಠ ಗ್ರಂಥ ಆಯ್ತು. ಅದಕ್ಕೆ ಗಂಧ ಬಂತಂತ. ಗಿಡ ಹುಟ್ಟಿತು, ಹೂವಾಗ್ಲಿಲ್ಲ ಅಂದ್ರೆ ವ್ಯರ್ಥ. ಹೂವನಾಯ್ತು, ವಾಸನೆ ಬರಲ್ಲ ಅಂದ್ರೆ ಮದ್ದುಗುಣಿಕೆ ನೋಡಿರಲ್ಲ ಎಲ್ಲಾರು. ಆ ಮದ್ದುಗುಣಿಕೆ ಹೂವನ್ನ ಯಾರನ್ನ ತಂದು ಮನೆಗಿಡ್ತಾರೇನು? ಯಾಕೆ ಇಡೋದಿಲ್ಲ ಅಂದ್ರೆ ಆ ದುರ್ಗಂಧದಿಂದ ಕೂಡದಂತ, ಅದರ ಸುಗಂಧ ಇಲ್ಲ. ಅದನ್ನ ಯಾರು ಮನೆಗೇನು ತರೋದಿಲ್ಲ, ಪೂಜೆಗೂ ಉಪಯೋಗ ಇಲ್ಲ, ದೇವರಿಗೂ ಉಪಯೋಗ ಇಲ್ಲ, ಕೊನೆಗೆ ಸತ್ತ ಹೆಣಕ್ಕೂ ಕೂಡ ಅದು ಉಪಯೋಗ ಇಲ್ಲ. ಹೆಣಕನ್ನು ತಂದಾಕ್ತಾರೆ ಏನದು ಅಂದ್ರೆ ಅದು ಕೆಟ್ಟದ್ದು ಅಂತ ಆಯ್ತಲ್ಲ. ಉಳಿದವು ಗಂಧ ಉಳ್ಳವು, ವಾಸನೆ ಉಳ್ಳವು. ಇದರಲ್ಲಿ ಅನೇಕ ಉಪಕಥೆಗಳೆಂಬ ಹೆಸರುಗಳು ಉಳ್ಳದ್ದಾಗಿಯೂ ಆ ಒಂದು ಏನು ಸರೋವರಲ್ಲಿ ಹುಟ್ಟ್ಯದಲ್ಲ, ಅದಕ್ಕೆ ಹೆಸರುಗಳಂದ್ರೆ ಬಳ್ಳಿ ಅಂತಾರೆ. ಆ ಕಡೊಂದು ಈ ಕಡೊಂದು ಚಿಗತು. ಹರಿಕಥೆಗಳೆಂಬ ತಿಳಿವಿನಿಂದ ಅರಳಿದ್ದಾಗಿಯೂ ಭಗವಂತನ, ನಾವು ಮೊದಲು ಹೇಳ್ತೀವಲ್ಲ, ಕರ್ಣಕ್ಕೆ ಭೂಷಣ, ಘನಪುಣ್ಯ ಕಥೆಯೇ ಕರ್ಣಕ್ಕೆ ಭೂಷಣ. ಹರಿಕಥೆಗಳು ಭಗವಂತನ ಇತಿಹಾಸವನ್ನ, ಭಗವಂತನ ನಾಮಸ್ಮರಣೆಯನ್ನ, ಭಗವಂತನ ಸ್ತುತಿಯನ್ನ, ಸ್ತೋತ್ರವನ್ನ, ಧ್ಯಾನವನ್ನ ಯಾರು ಮಾಡಿಕೊಂಡು ತಮ್ಮ ಮನಸ್ಸನ್ನ ನಿರ್ಮಲವಾಗಿ, ಪರಿಶುದ್ಧವಾಗಿ, ಸ್ವಚ್ಛವಾಗಿ ಮಾಡ್ಯಾರೋ ಅಂಥದ್ದನ್ನ ಜಗತ್ತಿನಲ್ಲಿ ಸಜ್ಜನರೆಂಬ ಭ್ರಮರಗಳು ಬರ್ತಾವ. ಅಲ್ಲಿ ಕೀಟ ಬರ್ತದ. ಅಂತ ವಾಸನೆ ನಿರ್ಮಲವಾಗಿತ್ತು ಅಂದ್ರೆ ಕೀಟ ಬರ್ತದಿಲ್ಲ. ಅದು ಎಲ್ಲಿಂದ ಬಂತ್ರಿ? ಅದು 12 ಗಾವು ಅಂತ ನಮ್ಮ ತಾತ ಹೇಳ್ತಿದ್ದ. 12 ಹರಿದಾರಿ ದೂರ ಇರುವಂತ ಒಂದು ಭೃಂಗಕ್ಕ ಅಷ್ಟು ದೂರದಲ್ಲಿ ಸ್ವಚ್ಛವಾಗಿ ನಿರ್ಮಲವಾಗಿ ಅರಳಿದ ಗಂಧವುಳ್ಳಂತ ಹೂವಿನ ವಾಸನೆ ಅಲ್ಲಿಗೆ ಬಿಡ್ತದಂತ. ಅದಕ್ಕೆ ಆ ಒಂದು ಅದಕ್ಕೆ ಮೂಗು ಹೆಂಗೆ ಕೊಟ್ಟಿರ್ಬೋದು ಭಗವಂತ. ನಮ್ಮ ಕೈಯಲ್ಲಿದ್ದ ಮಾನೆಹಣ್ಣು ನೋಡಂತ ಕೊಟ್ರೆ ತಿನ್ನತಾನೆ ಗೊತ್ತಾಗಲ್ಲ ನಮ್ಗೆ. ಅವ್ರ ವಾಸನೆ ನೋಡಿದ್ರೆ ಒಮ್ಮೊಮ್ಮೆ ಚಲೋ ವಾಸನೆ ಇರ್ತದ, ಮನೆಗೆ ತಂದು ತಿನ್ನೋದ್ರಾಗ ಹುಳಿ ಯಾವಪ್ಪಂತೀವಿ ನಾವು. ನಮ್ಮದು ಮೂಗು ಯಾವುದಿಲ್ಲ, ನಾವು ತಪ್ತವಿಲ್ಲ. ನಮ್ಮ ಮೂಗು ವ್ಯತ್ಯಾಸ ಮಾಡ್ತದ.
ಚಲೋ ಅದು ಸುಮಾರು ಅಂತ. ಅದಕ್ಕೆ ಹೆಂಗಿರೋದು ಭೃಂಗ. ಎಂಥಲ್ಲೇ ಇಂಥ ಹೂವಾದ ಇದರಲ್ಲಿ ಗಂಧ ವಾಸನೆ ಆದಂತ ಅಷ್ಟು ದೂರದಿಂದ ಬರ್ತದ. ಮತ್ತೆ ಅದಕ್ಕೇನು ರೋಡ್ ಇಲ್ಲ, ರೈಲು ಇಲ್ಲ, ಬೋರ್ಡ್ ಇಲ್ಲ, ಊರಿಲ್ಲ, ಕೇರಿಲ್ಲ. ಸರಳವಾಗಿ ಅಲ್ಲಿಗೆ ಬಂದು ಆ ಪುಷ್ಪದ ಗಂಧವನ್ನ ಅದು ಸವಿತದಿಲ್ಲ. ಅದಕ್ಕಷ್ಟೇ ಸಾಧ್ಯ. ಬೇರೆವು ಅಲ್ಲೇ ಬುಡದಲ್ಲಿ ಕಪ್ಪೆ ಆದ ಕೆಸರನ್ನೇ ಅದು ತಿಂತದೆ ವಿನ ಹೂವಿನ ವಾಸನೆಯನ್ನು ಸವಿಯಲಿಕ್ಕೆ ಅದು ನಾಶಿಕ ಮುಖ್ಯವಾಗಿಲ್ಲ. ಅದಕ್ಕೆ ಮ್ಯಾಲೆ ಸುವಾಸನ ಅದ, ಕೆಳಗೆ ದುರ್ನಾಥದ ಕೆಸರಾದ. ಕಪ್ಪೆ ಕೆಸರನ್ನ ವಾಸನೆ ಕುಡಿತದೆ ವಿನ ಭೃಂಗದ ವಾಸನೆ ಅದಕ್ಕೆ ತಗೋದಿಲ್ಲ. ಆದ್ರೆ ಅಷ್ಟು ದೂರ ಇದ್ದದ್ದು ಅಂದ್ರೆ ಅದಕ್ಕೆ ವಿಶೇಷವಾದ ಜ್ಞಾನ ಆದಂತರೋ ಇಲ್ಲಂತರೋ. ಅದೇ ರೀತಿ ಈ ಅಮೃತ ಸುವಾಸನೆ ಏನದ, ಸಜ್ಜನರೆಂಬ ಭ್ರಮರಗಳು ಯಾವಾಗಲೂ. ಸಜ್ಜನರಂದ್ರು ಸಜ್ಜನರಂದ್ರೆ ಏನು ಸಾಮಾನ್ಯ ಅಲ್ಲ. ಅಂದ್ರೆ ಸಕಲ ದುರ್ಗುಣಗಳನ್ನು ತ್ಯಾಗ ಮಾಡಿ ಸರ್ವ ಸದ್ಗುಣಗಳನ್ನು ಪ್ರಾಪ್ತಿ ಮಾಡಿಕೊಂಡವರು ಯಾರು, ಅವರೇ ಸಜ್ಜನರು. ಒಂದೇ ವಾಕ್ಯದಲ್ಲಿ ಹೇಳ್ಬೇಕಾದ. ಸಕಲ ಅಂದ್ರೆ ಸಕಲ ಅಂದಾಗ ಎಲ್ಲ ಬಂತು, ಪ್ರಾರಂಭದಿಂದ ಅಂತ್ಯದವರೆಗೂ. ಹೆಂಗ ಪಾಂಡವರು ಪ್ರಾರಂಭದಿಂದ ಅಂತ್ಯದವರೆಗೂ ಅವ್ರು ಬಿಡಲಿಲ್ಲ ನೋಡ್ರು. ತಮ್ಮ ಧರ್ಮವನ್ನ, ತಮ್ಮ ಸದ್ಗುಣಗಳನ್ನು ಬಿಡಲಿಲ್ಲ ಅವರು. ಅಂತ ಸಜ್ಜನರು ಯಾವಾಗಲೂ ಅಂದ್ರು. ಹಿಂದೇನೂ ಕೂಡ ಆ ಸಜ್ಜನರು ಇದರ ಗಂಧವನ್ನ ಅನುಭವಿಸ್ಯಾರ. ಈಗಿನವರು ಅನುಭವಿಸ್ತಾರ, ಮುಂದಿನವರು ಪ್ರಭುತ್ವರ ಈ ರೀತಿ ಸಂತೋಷದಿಂದ ಕೊಡೆಯುತ್ತಿರುವುದಾಗಿಯೂ ಪ್ರಧ್ವಂಸನ ಶ್ರೇಯಸ್ಸೇ ಎಂದರು. ಕಲಿಯುಗದ ದೋಷವನ್ನ ಕಳೆಯುವುದಾಗಿಯೂ ಭಾರತವೆಂಬ ಕಮಲವು ನಮಗೆ ಶ್ರೇಯಸ್ಸನ್ನುಂಟು ಮಾಡಲಿ. ಈ ಗ್ರಂಥ ನಮಗೇನು ಮಾಡಲಿ? ಏಳಿಗೆಯನ್ನು ಮಾಡಲಿ, ಒಳ್ಳೆ ಶ್ರೇಯಸ್ಸನ್ನು ಮಾಡಲಿ, ಮುಕ್ತರನ್ನಾಗಿ ಮಾಡಲಿ, ಭಾವದುಃಖದಿಂದ ಕಡಿಮೆ ಮಾಡಲಿ ಅಂತ ಹೇಳಿ ಇಲ್ಲಿ ಗ್ರಂಥಕರ್ತರು ಹೇಳಿ ಕೊನೆಗೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ ಅಂದರು. ಈ ರೀತಿ ಸಮಯ ಆದ ಕಾರಣ ಇದನ್ನು ನಾಳೆ ದಿನ ವಿಚಾರ ಮಾಡಿ ನೇರವಾಗಿ ಒಂದನೇ ಅಧ್ಯಾಯಕ್ಕೆ, ಇನ್ನೂ ಅಧ್ಯಾಯ ಪ್ರಾರಂಭ ಆಗಿಲ್ಲ, ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಿ ಇವತ್ತಿನ ಭಗವದ್ಗೀತೆಯ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವೆಲ್ಲರೂ ಧನ್ಯರಾಗೋಣ. ಮಂಗಲವನ್ನು ಹೇಳ್ರಿ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರ್ಯಾಡಿ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರ್ಯಾಡಿ. ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು. ಹೂವ ಸೂರ್ಯಾಡಿರೆ ಹುಟ್ಟಿದ ಕ್ಷಣ ಬಂದು. ದೇವರೆಂದೆನಿಸಿದ ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರ್ಯಾಡಿ. ಒಳವರಗೆನ್ನದೆ ಒಳೆಬಾಚಿ ಜ್ಯೋತಿಗೆ. ಒಳವರಗೆನ್ನದೆ ಒಳಬಾಚಿ ಜ್ಯೋತಿಗೆ. ಬೆಳಗೋ ಪ್ರಕಾಶನ ಬೆಳಗೋ ಪ್ರಕಾಶನ
ತಿಳಿದ ಮೈಮಾನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ ಸ್ಥಳ ಬ್ರಹ್ಮಗೆ ಷಡ್ವರ್ಣಾತೀತಗೆ ನುಡಿಯೋ ಪಂಚಾಕ್ಷರಿ ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಪ್ರಭೆಯೋಳು ತನ್ಮಯನಾದಗೆ ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮೇಲೆ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಹೂವ ಸೂರಾಡಿರೆ ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಸ್ವಾಮಿ महाराज की जय सद्गुरु शिवपुत्र स्वामी महाराज की जय सद्गुरु बसवानंद स्वामी महाराज की जय सद्गुरु अभिनंदन महाराज की जय सकल